ಟ್ಯಾಕ್ಸ್ ವಿಚಾರ ಹಣದ ವಿಚಾರ ಒಂದೇ ಬರಲ್ಲ. ನಮ್ಮ ಊರಿನ ಹೆಸರು ಪದೇ ಪದೇ ಕೇಳಿ ಬರ್ತಾ ಇದೆಯಲ್ಲ, ಅದರಲ್ಲೂ ಇಂತಹ ವಿಚಾರದಲ್ಲಿ ತಳುಕು ಹಾಕೊಳ್ತಿದೆಯಲ್ಲ ಅನ್ನುವಂತಹ ಆತಂಕ. ಆ್ಯಂಡ್ ಈ ದಿನಕ್ಕೆ 1 ಲಕ್ಷ ಖರ್ಚಾಗುತ್ತೆ, 2 ಲಕ್ಷ ಖರ್ಚಾಗುತ್ತೆ ನೋಡಿ, ಇಂತಹ ಇನ್ವೆಸ್ಟಿಗೇಷನ್ಗಳಿಗೆ ಅಂತಲೇ ತೆಗೆದಿಟ್ಟಿರ್ತಾರೆ ಒಂದು ವಿಷಯ. ಆ್ಯಂಡ್ SIT ತನಿಖೆ ಆಗಲೇಬೇಕು ಅಂತ ಇಡೀ ರಾಜ್ಯದ ಜನ ಕೇಳ್ತಾ ಇರಬೇಕಾದ್ರೆ ಗೌರ್ಮೆಂಟ್ ಏನು ಮಾಡೋಕ್ಕಾಗುತ್ತೆ, ಕೊಡಲೇಬೇಕಲ್ವಾ. ಆ್ಯಂಡ್ ಹೋಗೋ ಬರೋರಿಗೆಲ್ರಿಗೂ ನಾವು ಗೌರ್ಮೆಂಟ್ ಕಡೆಯಿಂದ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ, ಫ್ರೀಯಾಗಿ ನೀವು ಕೆಲಸ ಮಾಡಬೇಕು ಅಂತ ಹೇಳಿದ್ರಾಗುತ್ತಾ? ಇಲ್ಲ, ಅದರದ್ದೇ ಆದಂತಹ ಖರ್ಚು ವೆಚ್ಚಗಳಿರುತ್ತೆ. ಆ್ಯಂಡ್ ಗೌರ್ಮೆಂಟಿಗೆ ಇದು ನಮ್ಮ ಟ್ಯಾಕ್ಸ್ ಹಣದಲ್ಲಿ ಒಂದು ರೀತಿ ಪೀನಟ್. ನಮಗೆ ಅದು ಒಬ್ಬೊಬ್ಬ ಇಷ್ಟೊಂದು ದುಡ್ಡ ಅಂತ ಅನ್ಸುತ್ತೆ, ಅವರಿಗಲ್ಲ. ಇಲ್ಲಿ ತನಕನೇ ಕಾದಿದ್ದೀವಿ, ಈಗಲೇ ಕನ್ಕ್ಲೂಷನಿಗೆ ಬರೋದು ಬೇಡ. ಇಷ್ಟರಲ್ಲಿ ಏನೂ ಸಿಗಲಿಲ್ಲ, ಬರೀ ನಂಬರ್ 6 ಮಾತ್ರ ಸಿಕ್ತು, ಮುಂದಕ್ಕೂ ಸಿಗಲ್ಲ ಅಂತ ನಾವೇ ಶರ ಬರೆಯೋದು ಬೇಡ. ಇಲ್ಲಿ ತನಕ ತನಿಖೆ ಆಗಿದೆ, ಮುಂದಕ್ಕೂ ಕೂಡ ತನಿಖೆ ಆಗಲಿ, ಕಾಯುವಂತಹ ತಾಳ್ಮೆಯನ್ನು ಬೆಳೆಸ್ಕೊಳ್ಳೋಣ. ಓಕೆ, ಇನ್ನು ಮುಂದಿನ ಸುದ್ದಿಯನ್ನು ನೋಡ್ತಾ ಹೋಗೋಣ. ಇದು ಬೆಳಗಾವಿಗೆ ಸಂಬಂಧಪಟ್ಟಂತಹ ಸುದ್ದಿ, ಘನಘೋರ ದುರಂತಕ್ಕೆ ಪ್ರಯತ್ನ ಪಟ್ಟಂತಹ ಒಂದು ಸುದ್ದಿ ನೋಡಿ. ಇದು ಅನ್ಯ ಕೋಮಿನ ಮಾಸ್ಟರ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಎಂತ ಕೆಟ್ಟ ಕೃತ್ಯವನ್ನ ಮಾಡಿದ್ದಾರೆ ನೋಡಿ. ನೋಡಿ, ಬೆಳಗಾವಿಯಲ್ಲಾಗಿರುವಂತಹ ದುರಂತ ಕೃತ್ಯ ಇದು. ಅನ್ಯ ಕೋಮಿನ ಮಾಸ್ಟರ್ನ ಟ್ರಾನ್ಸ್ಫರ್ ಮಾಡಿಸ್ಬೇಕು ಅಂತ ಎಂಥ ಕೃತ್ಯ ಕೈ ಹಾಕಿದ್ದಾರೆ ನೋಡಿ. ಕುಡಿಯೋ ನೀರಿನಲ್ಲಿ ವಿಷ ಹಾಕಿ ಮಕ್ಕಳನ್ನ ಕೊಲ್ಲೋಕೆ ಪ್ರಯತ್ನ ಪಟ್ಟಿದ್ದಾರೆ ಪಾಪಿಗಳು. ಶಾಲಾ ಆವರಣದಲ್ಲಿ ಒಂದು ಟ್ಯಾಂಕರ್ ಇತ್ತು, ಆ ಟ್ಯಾಂಕರ್ಗೆ ವಿಷವನ್ನ ಹಾಕಿ ಮಕ್ಕಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅಲ್ಲಿರುವಂತಹ ಮಾಸ್ಟರ್ನ ಟ್ರಾನ್ಸ್ಫರ್ ಅಥವಾ ಬೇರೆ ಕಡೆಗೆ ಎತ್ತಂಗಡಿ ಮಾಡ್ಬೋದು ಅನ್ನೋ ಹಿನ್ನೆಲೆಯಲ್ಲಿ ದುಷ್ಕೃತ್ಯ ನಡೆಸಿದ್ದಾರೆ. ಎಲ್ಲಪ್ಪ ಬೆಳಗಾವಿಯಲ್ಲಿ ಅಂತ ಹೇಳಿದ್ರೆ ಸವದತ್ತಿ ತಾಲೂಕಿನ ಹೂಲಿಕಟ್ಟಿ ಅನ್ನೋ ಗ್ರಾಮ. ನೀರು ಕುಡಿದ 12 ಜನ ವಿದ್ಯಾರ್ಥಿಗಳು ಈಗ ಅಸ್ವಸ್ಥರಾಗಿ ಅವ್ರನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಶಿಕ್ಷಕ ಸುಲೇಮಾನ್ ಗೋರಿ ನಾಯಕ್ ಅಂತ ಇವರ ಟ್ರಾನ್ಸ್ಫರ್ಗೆ ಈ ದುಷ್ಕೃತ್ಯ ನಡೆದಿದೆ. 13 ವರ್ಷದಿಂದ ಶಾಲೆಯಲ್ಲಿ ಈ ಸುಲೇಮಾನ್ ಗೋರಿ ನಾಯಕ್ ಅನ್ನೋರು ಇದ್ದಾರೆ. ಅದೇ ಶಾಲೆಯ ಬಾಲಕನಿಗೆ ಇದರ ಸುಪಾರಿ ಕೊಟ್ಟಿದ್ದಾರೆ. ಹೇಗೆ ಅಂತ ಹೇಳ್ತೀವಿ ಕೇಳಿ. ಚಿಪ್ಸು, ಈ ಕುರ್ಕುರೆ ಅಂತೆಲ್ಲ ಬರುತ್ತಲ್ಲ, ಅದು ಒಂದು ಜ್ಯೂಸ್ ಬಾಟಲು, ಒಂದು 500 ರೂಪಾಯಿ ದುಡ್ಡು ಕೊಟ್ಟು, ನೀನು ಈ ಬಾಟಲ್ನ ನಾವು ಹೇಳ್ತೀವಿ ಅಲ್ಲಿಗೆ ಹೋಗಿ ಮಿಕ್ಸ್ ಮಾಡಬೇಕು, ವಿಷವನ್ನು ಮಿಕ್ಸ್ ಮಾಡಬೇಕು ಅಂತ ಮಗುವಿಗೆ ಹೇಳ್ಕೊಟ್ಟಿರೋದು. ಎಂಥ ಪಾಪಿಗಳಿರ್ಬೋದು ನೋಡಿ ಇವರು. ವಿಷ ಹಾಕಿದ 3 ಈಗ ಅರೆಸ್ಟ್ ಮಾಡಿದ್ದಾರೆ. ಅನ್ಯ ಕೋಮಿನ ಹೆಡ್ ಮಾಸ್ಟರ್ನ ಬೇರೆ ಕಡೆಗೆ ಎತ್ತಂಗಡಿ ಮಾಡಿಸ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಎಂಥ ಕೆಟ್ಟು ಹೀನಾಯ ಕೆಲಸ ಕೈ ಹಾಕಿದ್ದಾರೆ ಅಂದರೆ ನಿಜಕ್ಕೂ ಶೇಮ್ ಅನಿಸುತ್ತೆ. ಕಾರಣ ಏನಪ್ಪ ಅಂದರೆ ಬೇರೆ ಏನೋ ವೈಯಕ್ತಿಕ ಕಾರಣ ಇಲ್ಲ, ಅಲ್ಲಿ ಏನೋ ಆಗ್ಬಿಡುತ್ತೆ ಅಥವಾ ಇನ್ನೇನೋ ಇವ್ರಿಗೆ ವೈಯಕ್ತಿಕ ಕಾರಣ ಇತ್ತು, ಆಸ್ತಿ ವಿಚಾರ ಅಂತಲ್ಲ. ಆತ ನಮ್ಮ ಧರ್ಮದವನಲ್ಲ ಅಂತ ಯಾವ ಮನಸ್ಥಿತಿಗೆ ಬಂದಿದ್ವಿ, ಅದಕ್ಕೋಸ್ಕರ ಯಾವ ಕೆಲಸ ಕೈ ಹಾಕ್ತಾ ಇದ್ದಾರೆ. ಮಕ್ಕಳಿಗೆ ವಿಷ ಉಣಿಸುವ, ನೀರಲ್ಲಿ ವಿಷ ಬೆರೆಸುವ, ಮಕ್ಕಳಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಈಗ ಆಸ್ಪತ್ರೆಯಲ್ಲಿದ್ದಾರೆ, ಅವ್ರಗಳ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಿಲ್ಲ. ಇನ್ ಕೇಸ್ ಏನು ಜಾಸ್ತಿ ಮಿಕ್ಸ್ ಆಯಿತು, ಮಕ್ಕಳು ವಿಲ್ವಿಲ ಅಂತ ಒದ್ದಾಡಿ ಏನಾಯಿತು, ಟಚ್ಡ್ ಅಂಥದ್ದು ಏನೂ ಆಗಿಲ್ಲ ಸದ್ಯಕ್ಕೆ, ಆಗ್ಬಿಟ್ಟಿದ್ರೆ ಯಾರ್ರೀ ಹೊಣೆ? ಇದು ತೀರಾ ಅಸಹ್ಯ ಮಾತ್ರ. ಇದು ಇಷ್ಟೊಂದು ಕುಲ್ಗಿಟ್ಟು ಹೋಗ್ತಾ ಇದೆಯಾ ಒಂದೊಂದು ಕಡೆ ಸಮಾಜ, ಧರ್ಮ ಜಾತಿ, ಇಲ್ಲಿ ತನಕ ಮಕ್ಕಳಿಗೆ ವಿಷ ಉಣಿಸಿ ಸಾಯಿಸುವಷ್ಟರ ಮಟ್ಟಿಗೆ ಬಂದಿದೆಯಾ? ನಿಜಕ್ಕೂ ಅಸಹ್ಯ ಅನ್ಸುತ್ತೆ ಇದು. ದ್ವೇಷದಿಂದ ವಿನಾಶ ಮಾತ್ರ ಆಗುತ್ತೆಯೇ ಹೊರತು ಇನ್ನೇನು ಸಾಧಿಸೋಕೆ ಸಾಧ್ಯ? ಇವರ ಉದ್ದೇಶ ಏನು ಹೇಳ್ತೀನಿ ಕೇಳಿ. ಈ ಸರ್ಕಾರಿ ಶಾಲೆಯಲ್ಲಿ ಒಂದು ನೀರಿನ ಟ್ಯಾಂಕ್ ಇದೆ. ಈ ಶಾಲೆಯಲ್ಲಿ ಒಂದು 13 ವರ್ಷದಿಂದ ಅನ್ಯ ಧರ್ಮದ ಒಬ್ಬ ಪಾಪ ಮಾಸ್ಟರ್ ಇದ್ದಾರೆ. ಅವ್ರ ಮೇಲೆ ಇವ್ರಿಗೆ ಏನು ದ್ವೇಷ ಇತ್ತೋ ಮತ್ತೊಂದು ಗೊತ್ತಿಲ್ಲ. ಬಟ್ ಮುಖ್ಯ ಕಾರಣ ಏನು, ಅವರು ನಮ್ಮ ಧರ್ಮದವರಲ್ಲ ಅಂತ, ಪಾಪಿಗಳು ನಮ್ಮ ಧರ್ಮದವರಲ್ಲ ಅಂತ ಅವ್ರನ್ನೇನಾದ್ರೂ ಮಾಡಿ ಎತ್ತಂಗಡಿ ಮಾಡಬೇಕಲ್ಲ, ಒಂದು ಸಾಲಿಡ್ ರೀಸನ್ ಹುಡುಕ್ಬೇಕಲ್ಲ. ಅದಕ್ಕೆ ಏನು ಮಾಡಿದ್ದಾರೆ, ಮಕ್ಕಳಿಗೆ ವಿಷ ಉಣಿಸುವ, ಅವ್ರು ಕುಡಿಯುವಂತಹ ನೀರಿನಲ್ಲಿ ವಿಷ ಮಿಕ್ಸ್ ಮಾಡೋದು. ಅದಕ್ಕೂ ಇವ್ರು ಯಾರನ್ನು ಬಳಕೆ ಮಾಡ್ಕೊಂಡಿದ್ದಾರೆ, ಇವ್ರು ಯಾರು ಹೋಗಿಲ್ಲ, ನಾವೆಲ್ಲಿ ತಗ್ಲಾಕೋಗ್ಬಿಡ್ತೀವಿ ಅಂತ ಆ ಶಾಲೆಯ ಒಂದು ಮಗುವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಆಸೆ ತೋರಿಸಿದ್ದಾರೆ. ಏನಂತ, ನಿನಗೆ ಚಿಪ್ಸ್ ಕೊಡಿಸ್ತೀನಿ, ಚಾಕ್ಲೇಟ್ ಕೊಡಿಸ್ತೀನಿ, ಜ್ಯೂಸ್ ಕೊಡಿಸ್ತೀನಿ ಅಂತ ಚಿಲ್ಲರೆ ಕಾಸು 500 ರೂಪಾಯಿ ಕೈಗಿಟ್ಟು ಒಂದು ಜ್ಯೂಸ್ ಬಾಟಲು ಚಿಪ್ಸ್ ತಂದು ಕೊಟ್ಟು, ತಗೋ ಈ ಬಾಟಲ್ನ ಹೋಗಿ ನೀನು ಅಲ್ಲಿಗೆ ಸುರಿಬೇಕು ಅಂತ ಹೇಳಿದ್ದಾರೆ. ಆ ಮಗು ಹೋಗೋ ಕೆಲಸ ಮಾಡಿದೆ. ಅದಕ್ಕೆ ಅದನ್ನು ದೂಷಿಸೋಕ್ಕಾಗುತ್ತಾ ನಾವು? ಆಸೆ ತೋರಿಸಿದ್ದಾರೆ. ಮಕ್ಕಳು ನೀರು ಕುಡ್ದಿದ್ದಾವೆ, ಅಸ್ವಸ್ಥರಾಗಿದ್ದಾರೆ. ಎಂಥ ಪಾಪಿಗಳಿರ್ಬೋದು. ಯಪ್ಪ, ಜಾತಿ ಧರ್ಮ ಮಕ್ಕಳನ್ನ ಸಾಯಿಸೋ ಮಟ್ಟಕ್ಕ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ರಾಜೇಶ್ ನೀಡ್ತಾರೆ. ರಾಜೇಶ್, ಮೊದಲಿಗೆ ಆ ಮಕ್ಕಳ ಪರಿಸ್ಥಿತಿ ಹೇಗಿದೆ ಆ್ಯಂಡ್ ಏನ್ರಿ ಇದು ಇಷ್ಟೊಂದು
ಕೆಟ್ಟ ಪರಿಸ್ಥಿತಿಯ ಧರ್ಮಕ್ಕೆ ಸಂಬಂಧಪಟ್ಟಂತೆ ಮಕ್ಕಳನ್ನ ಕೊಲ್ತೀವಿ, ನಾವು ಯಾರೋ ಒಬ್ಬರನ್ನ ಎತ್ತಂಗಡಿ ಮಾಡಿಸ್ಬೇಕು ಅನ್ನೋದಕ್ಕೆ ವಿಷ ಹಾಕ್ತೀವಿ, ಇಷ್ಟೊಂದು ಕೆಟ್ಟ ಮನಸ್ಥಿತಿಯವ್ರು ಇನ್ನೂ ಇದ್ದಾರೆ ಈ ಭೂಮಿ ಮೇಲೆ. ಎಸ್ ವಿದ್ಯಾ, ಏನಂತಂದ್ರೆ ಕಳೆದ 15 ದಿನಗಳ ಹಿಂದೆನೆ ಈ ಘಟನೆ ನಡೆದಿರ್ತಕ್ಕಂಥದ್ದು. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಹುಲಿಕಟ್ಟಿ ಗ್ರಾಮದಲ್ಲಿ ಏನು ಮುಸ್ಲಿಂ ಮುಖ್ಯ ಶಿಕ್ಷಕರಾಗದಂತ ಸುಲೇಮಾನ್ ಏನು ಇದ್ದಾರೆ, ಇವರನ್ನ ವರ್ಗಾವಣೆ ಮಾಡುವ ಹಿನ್ನೆಲೆಯಲ್ಲಿ ಏನು ಸಾಗರ್ ಪಾಟೀಲ್ ಈತ ಏನು ಹಿಂದೂ ಮುಖಂಡನಾಗಿದ್ದಾನೆ, ಈತ ಸಾಕಷ್ಟು ಬಾರಿ ಪ್ರಯತ್ನ ಪಟ್ಟಿರ್ತಾನೆ. 13 ವರ್ಷಗಳಿಂದ ಅವರು ಅಲ್ಲಿ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡ್ತಿರ್ತಾರೆ. ಸೊ ಹೀಗಾಗಿ ಅವರನ್ನ ಬೇರೆ ಕಡೆ ವರ್ಗಾವಣೆ ಮಾಡುವ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಯತ್ನ ಪಟ್ಟರು ಕೂಡ ಆಗಿರಲ್ಲ. ಹೀಗಾಗಿ ಹೇಗಾದ್ರೂ ಮಾಡಿ ಪ್ಲಾನ್ ಮಾಡಿ ಏನು ಒಂದು ಅವ್ರನ್ನ ವರ್ಗಾವಣೆ ಮಾಡುವ ನಿಟ್ಟಿನಲ್ಲಿ ಏನಂತಂದ್ರೆ ಈ ರೀತಿ ಒಂದು ಕೃತ್ಯಕ್ಕೆ ಕೈ ಹಾಕಿರತಕ್ಕಂಥದ್ದು. ಅದು ವಿದ್ಯಾರ್ಥಿಗಳ ಜೀವಕ್ಕೆ ಹಾನಿ ಉಂಟು ಮಾಡುವಂತ ಕೆಲಸಕ್ಕೆ ಕೈ ಹಾಕಿ ಈಗ ಪೊಲೀಸರಿಗೆ ಅತಿಥಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. 15 ದಿವಸಗಳಿಂದ ಏನಂತಂದ್ರೆ ಇವರು ಏನಂತಂದ್ರೆ ಏನು ಅಲ್ಲಿ ಇರುವಂತ ಬಾಲಕರಿಗೆ ಒಂದು ರೀತಿಯಲ್ಲಿ ಪ್ರೇರಣೆ ಕೊಟ್ಟು ಅವರಿಗೆ 500 ರೂಪಾಯಿ ದುಡ್ಡು ಕೊಟ್ಟು ಮತ್ತು ಹಾಗೂ ಕುರ್ಕುರೆ ಏನು ಪಾಕೆಟ್ ಅನ್ನ ಕೊಟ್ಟು ಏನು ಮಾಜಾ ಬಾಟ್ಲಲ್ಲಿ ಏನು ಟ್ಯಾಂಕರ್ಗೆ ಏನು ವಿಷಯವನ್ನ ಹಾಕ್ಲಿಕ್ಕೆ ಮುಂದಾಗ್ತಾರೆ. ನಂತರ ಇದನ್ನ ವಿಷಯ ಯಾರಿಗೂ ಹೇಳ್ಬೇಡ ಅಂತ ಹೇಳಿ ಹುಡುಗರಿಗೆ ಬೆದರಿಕೆ ಹಾಕುವಂತ ಕೆಲಸವನ್ನು ಕೂಡ ಮಾಡಿರ್ತಾರೆ. ನಂತರ ಯಾವಾಗ ಸವದತ್ತಿ ಪೊಲೀಸರು ಈ ತನಿಖೆಯನ್ನು ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ. ಸಾರಿ, ಸ್ಟೇ ವಿತ್ ಮೀ. ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ ತಾಲೂಕು ಆರೋಗ್ಯಾಧಿಕಾರಿ ಶ್ರೀಪಾದ್ ಸಬನೀಸ್ ಅಂತ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್, ಗುಡ್ ಮಾರ್ನಿಂಗ್. ನಾನು ಧ್ವನಿ ಕೇಳಿಸ್ತಾ ಇದೆ ನಿಮ್ಗೆ ಅನ್ಕೊಳ್ತೀನಿ. ಪಾಪಿಗಳು ಸರ್. ಅಲ್ಲ, ಧರ್ಮದ ವಿಚಾರಕ್ಕೆ ಮಕ್ಳಿಗೆ ವಿಷ ಉಣಿಸುವ ಮನಸ್ಥಿತಿಯಲ್ಲಿದೆ ಅಂದ್ರೆ ಯಾರು ಏನು ಎಂತ ಗೊತ್ತಾಯ್ತಾ ನಿಮ್ಗೆ? ಇದ್ರ ಬಗ್ಗೆ ವಿಚಾರಿಸಿದ್ರಾ? ಹೌದು ಮೇಡಮ್, ನಾನು ಅವತ್ತಿನ ದಿನ ಹೋದಾಗ ಆಕ್ಚುಲಿ 10:30 ನನಗೆ ಫೋನ್. ಸೊ ಅವಾಗ ಒಂದು 12 ಜನ ಅಸ್ವಸ್ಥರಾಗಿದ್ದಾರೆ ಅಂತ ಹೇಳಿ ನನಗೆ ಕಾಲ್ ಬಂತು ಅವತ್ತು. ನಾನು ಇಮಿಡಿಯೇಟ್ಲಿ ಆಂಬ್ಯುಲೆನ್ಸ್ ಕರೆಸಿ ನಾನು ಮತ್ತೆ ಸ್ಪಾಟ್ ವಿಸಿಟಿಗೆ ಹೋದೆ ಮೇಡಮ್ ಅವತ್ತು ಕೂಡ್ಲೆ. ಅಲ್ಲಿ ನೋಡಿದಾಗ ಟ್ಯಾಂಕು ಒಂದು 3000 ಲೀಟರ್ ಟ್ಯಾಂಕ್ ಇತ್ತು ಅದು ಆಕ್ಚುಲಿ. ಅದರಲ್ಲಿ ಒಂದು ನೋಡಿ ನಾನು ಹೋಗಿ ನೋಡಿದಾಗ ತುಂಬಾ ವಾಸನೆ ಇತ್ತು. ಲುಕ್ಸ್ ಲೈಕ್ ನಮ್ಗೆ ಒಂಥರ ಆರ್ಗ್ಯಾನೋಫಾಸ್ಫರಸ್ ಪಾಯ್ಸನಿಂಗ್ ಟೈಪ್ ಆ ಟೈಪ್ ಇತ್ತು. ಅಂದ ತಕ್ಷಣ ಇಮಿಡಿಯೇಟ್ಲಿ ಆಲ್ರೆಡಿ ನಾವು ಪೊಲೀಸಿಗೆ ಇಂಟಿಮೇಷನ್ ಮಾಡಿದ್ರು. ನಾನು ಕೂಡ CPS ಗೆ ಫೋನ್ ಮಾಡಿ ನಾನು ಈ ರೀತಿ ಆಗಿದೆ ಅಂತ ಹೇಳಿ ಅವರು ಪೊಲೀಸರು ಬಂದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ರು. ಅವತ್ತಿನ ನೋಡಿದಾಗ ಒಂದು ಏನೋ ಜ್ಯೂಸ್ ಬಾಟಲ್ ಟೈಪ್ ಅಲ್ಲಿ ಬಿದ್ದಿತ್ತು ಆಕ್ಚುಲಿ ಪಕ್ಕ. ಸೊ ಅದನ್ನ ನೋಡ್ಕೊಂಡು ಅದೇ ನಮ್ಗೆ ಕನ್ಕ್ಲೂಷನ್ ಸಿಕ್ತು. ಹಾಗಾಗಿ ನಮ್ಮ ಈ ನೀಚ ಕೃತ್ಯವನ್ನ ಎಸಗಿದಂತ ಈ ರೀತಿಯಾಗಿ ನೀರಿಗೆ ಮಿಕ್ಸ್ ಮಾಡಕ್ಕೆ ಪಾಯ್ಸನ್ ಮಗುವನ್ನೇ ಬಳಸ್ಕೊಂಡಿದ್ದಾರೆ ಅಂತ ಕೇಳ್ಪಟ್ವಿ, ನಿಜನಾ? ಹೌದು ಹೌದು. ಮಗು ಯಾರು ಅಂತ ಗೊತ್ತಾಯ್ತಾ? ಇನ್ವೆಸ್ಟಿಗೇಷನ್ ಬಳಸ್ಕೊಂಡ್ರ ಅವನ್ನ ಬಳಸ್ಕೊಂಡಿದ್ದಾರೆ. ಬಟ್ ಅದೊಂದು ಅಪ್ರಾಪ್ತ ಬಾಲಕ ಅಂತ ಅನ್ನೋದು ಪ್ರೂವ್ ಆಗಿದೆ ಮೇಡಮ್ ಅದರಲ್ಲಿ ಆಕ್ಚುಲಿ. ಅಪ್ರಾಪ್ತ ಬಾಲಕನನ್ನ ಏನೋ ಯಾಕಂದ್ರೆ ನಾವ್ ಏನ್ ಹೇಳ್ತೀವಿ, ತಿಳುವಳಿಕೆ ಇರೋದಿಲ್ಲ ಸಣ್ಣ ಮಕ್ಕಳಿಗೆ. ಒಂದು 15-16 ವರ್ಷ ಆದ ತಕ್ಷಣ ಅದು ತಿಳುವಳಿಕೆ ಸ್ಟಾರ್ಟ್ ಆಗ್ತದೆ ಏನು ಎಂತ ಅಂತ ಹೇಳಿ. ಬಟ್ ಈಗ ತಿಳುವಳಿಕೆ ಇಲ್ಲಾರದನ್ನ ಬಾಲಕರನ್ನ ಯೂಸ್ ಮಾಡ್ಕೊಂಡು ಈ ನೀಚ ಕೃತ್ಯವನ್ನ ಎಸಗಿದಂತದ್ದು ಬಹಳ. ಇದು ಆ ಸ್ಕೂಲಿಗೆ ಸಂಬಂಧಪಟ್ಟ ಟೀಚರ್ಸ್ ಗಳೇನಾ ಅಥವಾ ಊರ್ನವ್ರ? ಮೂರು ಜನ ಅಂತ ಹೇಳಿ ನಿನ್ನೆ ಪ್ರೂವ್ ಆಗಿದೆ ಮೇಡಮ್ ಆಕ್ಚುಲಿ ಇನ್ವೆಸ್ಟಿಗೇಷನ್ಸ್ ಅಲ್ಲಿ. ಒಬ್ರು ನಾಗನಗೌಡ ಪಾಟೀಲ್ ಅಂತ ಒಬ್ರು, ಸಾಗರ್ ಪಾಟೀಲ್ ಅಂತ. ಹೆಸರು ಬೇಡ ನನ್ಗೆ ಸರ್, ಈಗ ಅವ್ರ ಹೆಸರು ಬೇಡ ಶ್ರೀಪಾದ್ ಸರ್. ನನ್ಗೆ ಅವರು ಸ್ಕೂಲಿಗೆ ಏನಾದ್ರು ಸಂಬಂಧಪಟ್ಟವ್ರ ಅಥವಾ ಗ್ರಾಮದವ್ರ? ಅವ್ರ ಇಂಟೆನ್ಷನ್ ಏನಿತ್ತು? ಗ್ರಾಮದವರು. ಬಟ್ ನಿನ್ನೆ ಇನ್ವೆಸ್ಟಿಗೇಷನ್ ಪ್ರಕಾರ ಆ ಸ್ಕೂಲ್ ಹೆಡ್ ಮಾಸ್ಟರ್ ಬಗ್ಗೆ ಏನೋ ಒಂದ್ ಸ್ವಲ್ಪ ಸಮಸ್ಯೆ ಇತ್ತು ಅಂತ ಹೇಳಿ ಅವರು 3 ಜನ ಈ ಕೃತ್ಯವನ್ನ ಎಸಗಿದಂತದ್ದು ಕಂಡು ಬಂದಿದೆ ಮೇಡಮ್ ಆಕ್ಚುಲಿ. ಬಟ್ ಆ ಗ್ರಾಮದವರೇ ಫ್ಯಾಮಿಲಿನ ಅವ್ರನ್ನ ಬಹಿಷ್ಕಾರ ಹಾಕ್ಲಿಲ್ವಾ ಸರ್? ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಮಕ್ಕಳು ಜೀವದ ಜೊತೆ ಅಲ್ವಾ ಸರ್ ಆಟ ಆಡಿರೋದು ಇವರು? ಹೌದು ಬಹಳ ಅಮಾನವೀಯ ಆಕ್ಚುಲಿ ನಾವು ನೋಡಿದ ಪ್ರಕಾರ. ಯಾಕಂದ್ರೆ ಚಿಕ್ಕ ಮಕ್ಕಳಿಗೆ ಒಂದು ಪಾಯ್ಸನ್ ಹಾಕಿ ನಾವು ಅವ್ರನ್ನ ಇದನ್ ಮಾಡ್ಬೇಕನ್ನೋ ಮನಸ್ಥಿತಿ ಏನಿದೆ ಅಲ್ಲ, ಈಗ ತುಂಬಾ ಒಂದು ವರ್ಸ್ಟ್ ಇದು ಆಕ್ಚುಲಿ ನಾವು ನೋಡಿದ್ದು ಆಕ್ಚುಲಿ. ಬಟ್ ಈ ಅಮಾನವೀಯ ಕೃತ್ಯನ್ನ ಎಸಗಿದಂತದ್ದನ್ನ ಭೇದಿಸಿದಂತಹ ಪೊಲೀಸ್ ಇಲಾಖೆಗೆ ನನ್ನ ವೈಯಕ್ತಿಕವಾಗಿ ಮತ್ತು ಆರೋಗ್ಯ ಇಲಾಖೆ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ. ಮೊದಲೇ ಗವರ್ಮೆಂಟ್ ಸ್ಕೂಲಿಗೆ ಮಕ್ಕಳನ್ನ ಕಳ್ಸಲ್ಲ. ಈ ರೀತಿಯ ಇನ್ಸಿಡೆಂಟ್ ಗಳಾದಾಗ ಯಾವ ಧೈರ್ಯದ ಮೇಲೆ ಇರುವಂತಹ 1-2 ಮಕ್ಕಳನ್ನ ಕಳಿಸ್ತಾರೆ ಮಕ್ಕಳು ಪೇರೆಂಟ್ಸ್ ಸ್ಕೂಲ್ಗೆ? ಹೌದು. ಅಲ್ಲಿ ಇರೋ ಸ್ಟ್ರೆಂತ್ 41. ಅದರಲ್ಲಿ ಸ್ಕೂಲ್ ನಡೆಸುವಾಗ ಇಬ್ರು ಸ್ಕೂಲ್ ಟೀಚರ್ಸ್ ಇರುವಾಗ
ಈ ರೀತಿ ಸರ್ ಈಗ ಕೃತ್ಯ ಎಸಗೋದು ಓವರಾಲ್ ಒಂಥರ- ಸ್ಕೂಲಲ್ಲಿ ಇರೋದೇ ಮಕ್ಕಳು 41 ಜನ ಮಾತ್ರನಾ? ಹೌದು 41 ಜನ. 15 ಜನ ಹಾಸ್ಪಿಟಲ್ ಬೆಡ್ ಅಲ್ಲಿ ಇದ್ದಾರೆ ಈಗ. ಅರ್ಧಕ್ಕರ್ಧ ಹೌದು, ಜನ ಮಕ್ಕಳು ಹೌದು, ಸರ್ ಇಲ್ಲ. ಹಂಗಾದ್ರೆ. ಆಲ್ಮೋಸ್ಟ್ ದೇ ಆರ್ ಕ್ಯೂರ್ಡ್ ಅಂಡ್ ಡಿಸ್ಚಾರ್ಜ್ ಆಗಿದೆ. ಒಂದು 24 ಗಂಟೆ ನಾವು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಪಾಯ್ಸನ್ ಲೆವೆಲ್ ಜಾಸ್ತಿ ಆಯ್ತು, ಏನ್ ಮಾಡ್ಬೇಕಿತ್ತು? ಇಲ್ಲ ಇಲ್ಲ ನಿಮ್ಗಳಿಗೆಲ್ಲ ಕಪ್ಪು ತುಂಬಾ ಚುಕ್ಕೆ ಕಷ್ಟ, ಸರ್, ಬ್ಲಾಕ್ ತುಂಬಾ ಮಾರ್ಕ್ ಕಷ್ಟ. ಅದು. ಹೌದು 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 ಬಹಳ ಒಂದು ಈ ಬಹಳ ವರ್ಸ್ಟ್ ಸಿಚುವೇಶನ್ ಆಕ್ಚುಲಿ ನಾವು ನೋಡಿದ್ದು. ಆಕ್ಚುಲಿ ಈ ಅಮಾನವೀಯ ಕೃತ್ಯ ಇನ್ ಕೇಸ್ ಏನಾದ್ರೂ ಒಂದು ಮಗುವಿನ ಜೀವಕ್ಕೆ ಪ್ರಾಬ್ಲಮ್ ಆಗಿದ್ರು ನಮ್ಮ ರಾಜ್ಯದಲ್ಲ ಸರ್, ಇಡೀ ದೇಶದಲ್ಲಿ ಆ ಊರಿನ ಮಾನ ಮರ್ಯಾದೆ ಹರಾಜಾಗ್ತಾ ಇತ್ತು. ಹೌದು ಹೌದು ಒಂದು ದೊಡ್ಡ ಕಪ್ಪು ಚುಕ್ಕೆ ನಮಗೆ ಆಕ್ಚುಲಿ ನೋಡಿದ್ರೆ. ಎನಿವೆ ಇನ್ ಮುಂದೆ ಆದ್ರೂ ಸ್ವಲ್ಪ ದಯವಿಟ್ಟು ಬಿ ಕೇರ್ಫುಲ್ ಸರ್. ಅಲ್ಲಿ ಬಗ್ಗೆ ಧನ್ಯವಾದ ಮಾತನಾಡಿದ್ದಕ್ಕೆ. ಎಂಥ ಪಾಪಿಗಳು, ಯಾವುದು ತಮ್ಮ ವೈಯಕ್ತಿಕ ಹಿತಾಸಕ್ತಿಯ ಬೇಳೆ ಬೇಯಿಸ್ಕೊಳ್ಳೋಕೆ ಮಕ್ಳಿಗೆ ವಿಷ ಹಾಕ್ತೀರಾ ಅಂದ್ರೆ ಯಾವುದು ಧಾರಾವಾಹಿ ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ ರೀ ಈ ಥರ. ಥೋ.